ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಹಿಂದೂ ಮುಸ್ಲಿಂ ರಾಜಕೀಯ ಮಾಡಿದರೆ ನಾನು ಸಾರ್ವಜನಿಕ ಬದುಕಿಗೆ ಯೋಗ್ಯನಲ್ಲ. ಮೊನ್ನೆಯಷ್ಟೇ ನಡೆದ ಒಂದು ಸಂದರ್ಶನದಲ್ಲಿ ಮೋದಿ ಅವರು ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಏನಿದ್ರು ಹೆಚ್ಚು ಮಕ್ಕಳು ಅವರು ಇರುವಂತವರಿಗೆ ಇಡೀ ಸರ್ಕಾರದ ಅಥವಾ ಆಸ್ತಿಗಳನ್ನ ಹೆಚ್ಚುವರಿ ಆಸ್ತಿಗಳು ಯಾರ್ಯಾರಿದೆ ಅದನ್ನೆಲ್ಲ ಮುಟ್ಟುಗೋಲು ಹಾಕೊಂಡು ಈ ರೀತಿಯ ಒಂದು ಹಂಚಿಕೆ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆ ಇತ್ತು. ಆ ಒಂದು ಹೇಳಿಕೆಗೆ ಯಾವ ರೀತಿ ಅದಕ್ಕೆ ಎಕ್ಸ್ಪ್ಲೇಷನ್ ಎನ್ನೆ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಒಂದು ಏನು ಹೆಚ್ಚು ಮಕ್ಕಳನ್ನ ಏರ್ತಿದ್ದಾರೆ ಅಂದ್ರೆ ಅದು ಮುಸ್ಲಿಂ ಅಂತಾನೆ ಯಾಕೆ ತಿಳ್ಕೊಂತೀರಾ? ಮುಸ್ಲಿಂ ಆಗಿರ್ಲಿ, ಹಿಂದೂ ಆಗಿರ್ಲಿ, ಯಾರೇ ಆಗಿರ್ಲಿ ಎಲ್ಲರೂ ಒಂದೇನೆ. ಅದು ಹೆಚ್ಚು ಮಕ್ಕಳು ಅಂದಿದ ತಕ್ಷಣ ನಿಮ್ಗಳಿಗೆ ನೀವೇ ಯಾಕೆ ಆ ಥರ ತಿಳ್ಕೊಂತಿದ್ದೀರಾ? ನಾನು ಆ ರೀತಿ ಹೇಳಿಲ್ಲ. ನನಗೆ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಎಲ್ಲರೂ ಒಂದೇ. ನಾನು ಯಾವುದೇ ರೀತಿಯ ಭೇದ ಭಾವ ಮಾಡೋದಿಲ್ಲ. ಇದು ನನ್ನ ಒಂದು ರಾಜಕೀಯದ ನೀತಿ. ನನಗೆ ಎಲ್ಲರೂ ಒಂದೇ, ಯಾವುದೇ ರೀತಿಯ ಭೇದ ಭಾವ ಮಾಡೋದಿಲ್ಲ. ಹಾಗಾಗಿ ಇದು ಒಂದು ನನ್ನ ಸಂಕಲ್ಪ ಅನ್ನೋ ಒಂದು ಮಾತನ್ನ ನಿನ್ನೆ ಹೇಳಿದ್ದಾರೆ. ಇನ್ನು ಇವರ ಒಟ್ಟು ಆಸ್ತಿ 3 ಕೋಟಿ ಇರುವುದೇ. ನಿನ್ನೆ ನಾಮಪತ್ರ ಸಲ್ಲಿಸಿದಂಥ ಸಂದರ್ಭದಲ್ಲಿ ಆಸ್ತಿಯ ವಿವರ ಏನಿದೆ, ಆ ಒಂದು ಆಸ್ತಿ ವಿವರ, ನನ್ನ ಆಸ್ತಿ 3 ಕೋಟಿ ಇರುವ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಏನು ನಿನ್ನೆ ಆದಂತಹ ಸಮೀಕ್ಷೆಯಲ್ಲಿ 2.85 ಕೋಟಿ ನಿಶ್ಚಿತ ಠೇವಣಿ ಕೈಯಲ್ಲಿದೆ. ಅಂದರೆ ಒಂದು 52,000 ನಗದು ಸಹ ಇದೆ. 51 ಲಕ್ಷ ಹೆಚ್ಚಳ 5 ವರ್ಷದಲ್ಲಿ. ಕಳೆದ ಅಂದರೆ 2019 ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಅವರ ಆಸ್ತಿ 2.51 ಕೋಟಿ ಇತ್ತು. ಈ ಒಂದು ಸಮೀಕ್ಷೆ ಅಂದರೆ 2024ರಲ್ಲಿ ಆದಂತಹ ಸಮೀಕ್ಷೆಯಲ್ಲಿ ಏನಿದೆ 51 ಲಕ್ಷ ಹೆಚ್ಚಳ ಆಗಿದೆ ಅನ್ನೋ ಮಾಹಿತಿ ಇದೆ. ಇನ್ನು ನೆಕ್ಸ್ಟ್ ಪ್ರಧಾನಿ ಬಳಿ 62.67 ಲಕ್ಷ ಮೌಲ್ಯದ 4 ಚಿನ್ನದ ಉಂಗುರ ಇದೆ. ಈ ಒಂದು ಟೋಟಲ್ ಒಂದು ಇದೆಲ್ಲನೂ ಒಟ್ಟಾಗಿ ಸೇರಿದ್ರೆ 3.2 ಕೋಟಿ ರು ಮೌಲ್ಯದ ಆಸ್ತಿ ಪ್ರಧಾನಿ ಬಳಿ ಇದೆ ಅನ್ನೋದು ನಿನ್ನೆ ಘೋಷಿಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ರೇವಣ್ಣ ಬಂಧ ಮುಕ್ತ ಬೆನ್ನಲ್ಲೇ ಟೆಂಪಲ್ ರನ್. ನಿನ್ನೆ ಮಧ್ಯಾಹ್ನ ಬಿಡುಗಡೆಯಾದಂತಹ ರೇವಣ್ಣ ಏನು ವಿಡಿಯೋ ಪ್ರಕರಣ, ಒಂದು ಮಹಿಳೆಯನ್ನು ಅಪಹರಿಸಿದ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ರೇವಣ್ಣ ನಿನ್ನೆ ಬಿಡುಗಡೆ ಆಗಿದ್ರು ಮಧ್ಯಾಹ್ನದ ಸಂದರ್ಭದಲ್ಲಿ. ಈ ಒಂದು ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಸಂಜೆ ಅಂದರೆ ನಿನ್ನೆ ಸಂಜೆನೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ದರ್ಶನ ಪಡೆದಿದ್ದಾರೆ. ಇನ್ನು ಇವರ ಆಪ್ತನ ಬಂಧನ ಸಹ ಆಗಿದೆ SIT ಅವರಿಂದ. ಯಾರು ಇವರು? ಜಿಲ್ಲಾ ಪಂಚಾಯತಿ ಸದಸ್ಯ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಕೀರ್ತಿ ಎಂಬುವ್ರನ್ನ SIT ಬಂಧನ ಮಾಡಿದೆ. ಇನ್ನು ನೆಕ್ಸ್ಟು ಈ ಬಂಧನ ಹಿಂದೆ ತಿಮಿಂಗಿಲವಿದೆ. ರೇವಣ್ಣ ಅವರ ಬಂಧನ ಹಿಂದೆ ಒಂದು ಕೈವಾಡ ಇದೆ, ತಿಮಿಂಗಿಲದ ಕೈವಾಡವೇ ಇದೆ. ಈ ಒಂದು ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾವುದೇ ಒಂದು ರೀತಿಯಲ್ಲಾಗ್ಲಿ ಅಥವಾ ದೇವೇಗೌಡರ ಕುಟುಂಬಕ್ಕೆ ಒಂದು ಕಳಂಕ ತರಬೇಕು, ಕುಟುಂಬದ ಹೆಸರನ್ನ ಹಾಳು ಮಾಡಬೇಕು, ದೇವೇಗೌಡ ಮತ್ತು HD ರೇವಣ್ಣ ಅವರ ಮರ್ಯಾದೆಯನ್ನ ಕಳಿಬೇಕು. ಹಾಗಾಗಿ ಈ ಒಂದು ಕುತಂತ್ರ ನಡೆದಿದೆ. ಇದರಿಂದ ಒಂದು ದೊಡ್ಡ ತಿಮಿಂಗಿಲನೇ ಇದೆ ಅನ್ನೋ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾವುದೇ ಒಂದು ರೀತಿಯ ಪುಟ್ಟದಾದಂತಹ ಕೈವಾಡ ಸಹ ನನ್ನದಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಅವರು ನನ್ನ ಅಣ್ಣ ಇದ್ದಾಗೆ, ಅವರು ಯಾವುದೇ ತಿಮಿಂಗ್ಲವನ್ನ ಬೇಕಾದ್ರೂ ಹಿಡಿಲಿ, ಹೊಡಿಲಿ, ತಿನ್ಲಿ, ನುಂಗ್ಲಿ, ಈ ಒಂದು ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಏನು ಕುಮಾರಸ್ವಾಮಿ ಅವರು ತಿಮಿಂಗಲದ ಕೈವಾಡ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ನನಗೆ ಯಾವುದೇ ರೀತಿಯ ಕೈವಾಡ ಇಲ್ಲ, ಒಂದು ಸಣ್ಣ ಪುಟ್ಟ ಪಾತ್ರನೂ ಸಹ ಇದರಲ್ಲಿ ನಂದಿಲ್ಲ. ಸೊ ಅವ್ರು ಯಾವ ತಿಮಿಂಗ್ಲ ಬೇಕಾದ್ರೂ ಹಿಡಿಲಿ, ಯಾವ ರೀತಿ ಬೇಕಾದ್ರೂ ತನಿಖೆ ಮಾಡಲಿ, ಇದಕ್ಕೆ ನಾನು ಮುಂದಿನ ಅಧಿವೇಶನದಲ್ಲಿ ಉತ್ತರ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಮುಂಬೈ, ಏಷ್ಯಾದೇ ಅತಿ ದೊಡ್ಡ ಫಲಕ ಕುಸಿತಕ್ಕೆ 14 ಜನರ ಬಲಿ. ರಾಜಕೀಯ ಒಂದು ಏನು ಎಲೆಕ್ಷನ್ ಅಂತ ನಡೀತಿರುತ್ತೆ, ಚುನಾವಣೆ ಅಂತ ಆಗ್ತಿರುತ್ತೆ, ಆವಾಗ ನಾವು ನೋಡ್ತಿರ್ತೀವಿ ಎಲ್ಲೆಲ್ಲಿ ನೋಡಿದ್ರು ಬರೀ ನಾಮಫಲಕಗಳದ್ದೇ ಹಾವಳಿ. ಇನ್ನು ಯಾವುದೇ ಒಂದು ಸಮಾರಂಭಗಳಾಗ್ಲಿ ಅಥವಾ ದೇವಸ್ಥಾನಗಳ ಇನಾಗ್ರೇಷನ್ ಫಂಕ್ಷನ್ಸು, ಯಾರ್ದಾದ್ರೂ ಒಬ್ಬ ರಾಜಕೀಯರ ಒಂದು ಪ್ರತಿಭಾನ್ವಿತರ ಅಥವಾ ಪ್ರಭಾವಿ ನಾಯಕರ ಒಂದು ಬರ್ಡೇ ಫಂಕ್ಷನ್ಸು ಯಾವುದಾದ್ರೂ ಒಂದಿರಲಿ, ಆವಾಗೆಲ್ಲ ನಮ್ಮ ಕಣ್ಣು ಕಾಣಿಸೋದು ಅತಿ ಹೆಚ್ಚಾಗಿ ನಾಮಫಲಕಗಳು. ಇಂಥ ಒಂದು ನಾಮಫಲಕದಿಂದ 14 ಜನರ ಸಾವಾಗಿದೆ. 75 ಜನಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮುಂಬೈನಲ್ಲಿ
ನಗರದ ಫಾಟ್ಕೋಪಾರ್ ಪ್ರದೇಶದಲ್ಲಿರುವ ಪೆಟ್ರೋಲ್ ಬಂಕ್ ಬಳಿ ಮುಂಬೈಯಲ್ಲಿ ಆಗಿರುವಂತಹ ಘಟನೆ ಇದು. ಈ ಒಂದು ನಾಮಫಲಕ ಏನಿದೆ 120 ಅಡಿ ಅಗಲ 120 ಅಡಿ ಉದ್ದ ಇದ್ದಂತಹ ನಾಮಫಲಕ ಲಿಮ್ಕಾ ದಾಖಲೆ ಅಂದ್ರೆ ಲಿಮ್ಕಾ ಪುಸ್ತಕದಲ್ಲೂ ಸಹ ದಾಖಲೆ ಆಗಿತ್ತು. ಅತಿ ಹೆಚ್ಚು ಅಂದ್ರೆ ಇಡೀ ಏಷ್ಯಾದ ಅತಿ ದೊಡ್ಡ ಜಾಹೀರಾತು ಫಲಕ ಅನ್ನೋ ಒಂದು ಲಿಮ್ಕಾ ದಾಖಲೆ ಸಹ ಆಗಿತ್ತು. ಈ ಒಂದು ನಾಮಫಲಕ ನಿನ್ನೆ 75 ಜನಕ್ಕೂ ಅತಿ ಹೆಚ್ಚು ಮಂದಿಗೆ ಗಾಯ ಆಗಿದೆ, 14 ಜನ ಸಾವಾಗಿದೆ, ಇನ್ನೂ ಒಬ್ರು ಸಹ ಗಂಭೀರವಾಗಿರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಆದಷ್ಟು ಇನ್ನೂ 250 ಹೆಚ್ಚು ಜನಕ್ಕೂ ಕಾರ್ಯಾಚರಣೆ ಅಂದ್ರೆ ಈಗ ಆಲ್ರೆಡಿ ಎಷ್ಟು ಒಂದು 500 ಜನದಷ್ಟು ಕಾರ್ಯಾಚರಣೆ ಅದನ್ನ ತೆರವುಗೊಳಿಸೋಕೆ ಕಾರ್ಯಾಚರಣೆ ನಡೀತಾ ಇದ್ರು. ಬಟ್ ಅದಿನ್ನೂ ಮುಗುದಿಲ್ಲ. ಇನ್ನು 250ಕ್ಕೂ ಹೆಚ್ಚು ಮಂದಿಯನ್ನ ನಿಯೋಜಿತರಾಗಿದ್ದಾರೆ. ಇನ್ನು ಈ ರಕ್ಷಣಾ ಕಾರ್ಯಾಚರಣೆಗೆ 250ಕ್ಕೂ ಹೆಚ್ಚು ಮಂದಿ ನಿಯೋಜಿತರಾಗಿದ್ದು NDRF ಪಡೆ ಹಾಗೂ ಅಗ್ನಿಶಾಮಕ ದಳ, ಖಾಸಗಿ JCB ಮೂಲಕ ಈ ಕಾರ್ಯಾಚರಣೆ ನಡೀತಾ ಇದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಭೇಟಿ ನೀಡಿ ಇದನ್ನ ಪರಿಶೀಲಿಸಿದ್ದಾರೆ. ಈ ಒಂದು ನಾಮಫಲಕ ಕಾನೂನು ಬಾಹಿರವಾಗಿ ಅಂದ್ರೆ ಕಾನೂನಿನ ಪರ್ಮಿಷನ್ ಇಲ್ಲದೆ ಯಾವುದೇ ವಿತೌಟ್ ಪರ್ಮಿಷನ್ ಇದನ್ನ ಹಾಕಿದ್ರು. ಸೊ ಹಂಗಾಗಿ ಇದ್ರ ವಿರುದ್ಧ ಯಾರು ಈ ನಾಮಫಲಕ ಹಾಕಿದ್ರು ಅದ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನ ಉಪನಗರ ರೈಲ್ವೆಗಾಗಿ 650 ಕಟ್ಟಡಗಳಿಗೆ ಹಾನಿ. ಏನು ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾನ್ವಾರ ಸಂಪರ್ಕಿಸುವಂತ ರೈಲು ಮಾರ್ಗ ಎಕ್ಸ್ಟೆನ್ಷನ್ ಮಾಡ್ಬೇಕನ್ನೋದೊಂದು ಇದೆ. ಆ ಒಂದು ರೈಲು ಮಾರ್ಗ 4 ಕಾರಿಡಾರ್ ಕಾಮಗಾರಿಯಿಂದಾಗಿ ಭಾಗಶಃ ಹಾಗೂ ಪೂರ್ಣ ಪ್ರಮಾಣದ ಸೇರಿ 650ಕ್ಕೂ ಹೆಚ್ಚು ಕಟ್ಟಡಗಳಿಗೆ ಹಾನಿಯಾಗುವಂತಹ ಸಂದರ್ಭ ಇದೆ. ಈ ಒಂದು ಸಂದರ್ಭದಲ್ಲಿ ಏನು ಈ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ, ಈ ಒಂದು ಮನೆಗಳಿಗೆ ಹಾನಿ ಮಾಡ್ತಿದೆ ಅಂದ್ರೆ ಕಟ್ಟಡಗಳನ್ನ ನೆಲಸಮ ಮಾಡಿ ರೈಲ್ವೆ ಟ್ರ್ಯಾಕ್ಗಳನ್ನ ರೆಡಿ ಮಾಡ್ತಿದೆ. ಈ ಒಂದು ಯೋಜನೆ ಏನಾಗ್ತಾ ಇದೆ ಆ ಒಂದು ಯೋಜನೆಯಲ್ಲಿ 1268 ಮನೆ ಮಾಲೀಕರಿಗೆ ಈ ಯೋಜನೆ ಅಡಿಯಲ್ಲಿ ಕಟ್ಟಡ, ವ್ಯಾಪಾರ ನಷ್ಟ, ಭೂಭತ್ಯೆಗಳನ್ನು ಸಹ ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.